ಸೂರ್ಯ ಮುಳುಗಿ ಕತ್ತಲಾವರಿಸ್ತಾ ಇದ್ದಂತೆ ಚಂದ್ರ ಕಾಣಿಸಿಕೊಳ್ತಾನೆ. ಚಂದ್ರ ಕಾಣಿಸಿಕೊಳ್ತಾ ಇದ್ದಂತೆ ಸರೋವರದಲ್ಲಿರುವ ಕನ್ನೈದಿಲೆಗಳು ಅರಳತೊಡಗುತ್ತವೆ. ಚಂದ್ರಕಿರಣದ ಸಂಸ್ಪರ್ಶಕ್ಕೆ ಮೊಗ್ಗು ಹೂವಾಗತ್ತೆ. ಇದನ್ನಿಟ್ಟುಕೊಂಡು ಒಬ್ಬ ಪ್ರಾಜ್ಞ ನಮಗೊಂದು ವಿವೇಕದ ಮಾತನ್ನಾಡ್ತಾನೆ. ಚಂದ್ರ ಕನ್ನೈದಿಲೆಯನ್ನು ಅರಳಿಸಬೇಕು ಅಂತ ತನ್ನ ಕಿರಣಗಳನ್ನು ಚೆಲ್ಲಿದನ, ಬೆಳಕನ್ನು ಕೊಟ್ಟನ ಅಂದರೆ ಹಾಗೇನೂ ಇಲ್ಲ. ಕನ್ನೈದಿಲೆಗೆ ಉಪಕಾರ ಮಾಡಬೇಕು ಅಂತಲೇ ಅವನು ಆ ಕೆಲಸ ಮಾಡಿದ್ದಲ್ಲ. ಆದರೆ ಅವನ ಕಿರಣಗಳು ಬರ್ತಾ ಇದ್ದಂತೆ ಸತ್ಕಾರ್ಯವೊಂದು ಆಗಿ ಹೋಯಿತು ಅಂತ. ಇದನ್ನು ಇಟ್ಕೊಂಡು ಏನು ಹೇಳ್ತಾನೆ ಗೊತ್ತಾ ಈ ಪ್ರಾಜ್ಞ? ಅತ್ಯಂತ ಉನ್ನತ ಸ್ತರದಲ್ಲಿರುವವರಿಗೆ, ಉದಾತ್ತವಾಗಿ ಯೋಚಿಸುವವರಿಗೆ ಇದು ಸ್ವಭಾವ. ಅವರು ಯಾರನ್ನೋ ಉದ್ಧರಿಸೋದಕ್ಕೆ ಅಂತ ಅಂದುಕೊಂಡು ಮಾಡೋದಿಲ್ಲ. ಆದರೆ ಅವರು ಮಾಡಿದ ಕಾರ್ಯವೆಲ್ಲವೂ ಬೇರೆಯವರ ಬದುಕನ್ನು ಬೆಳಗತ್ತೆ, ಅವರ ಬದುಕನ್ನು ಎತ್ತರಿಸತ್ತೆ. ಅದು ಅವರಿಗೆ ಸ್ವಭಾವ ಅಂತ, ಅದು ಅವರಿಗೆ ಸಹಜತೆ ಅಂತ. ಕಿಂ ಚಂದ್ರಮಾ ಪ್ರತ್ಯುಪಕಾರ ಲಿಪ್ಸಯ ಕರೋತಿ ಗೋಭಿಃ ಕುಮುದಾವಬೋಧನಂ ಸ್ವಭಾವ ಏವೋನ್ನತ ಚೇತಸಾಂ ಸತಾಂ ಪರೋಪಕಾರೋ ವ್ಯಸನಂ ಹಿ ಜೀವಿತಂ. ಸಜ್ಜನರಿಗೆ ಪರೋಪಕಾರ ಅನ್ನೋದು ಹವ್ಯಾಸವಾಗಿದೆ, ವ್ಯಸನವೇ ಆಗಿದೆ. ಅವರು ಉದ್ದೇಶ ಬಿಟ್ಟು ಮಾಡೋದಿಲ್ಲ, ಮಾಡಿದ್ದೆಲ್ಲ ಪರೋಪಕಾರವಾಗತ್ತೆ. ಹಾಗಿರಬೇಕಲ್ವ ಬದುಕು? ಶುಭಂ ಭೂಯಾತ್.